ಪತ್ರಗಳನ್ನು ತಾವು ಓದಬೇಕಾಗ್ತೈತೆ ಅಂತ ಅನಿಸುತ್ತೆ. ಅದರಿಂದ ನಾನು ಕೊನೆಯದಾಗಿ ಹೇಳೋದು, ಈ ಪೀಠ ಏನಿದೆ ಅದು ನ್ಯಾಯಯುತವಾಗಿರಬೇಕು, ನ್ಯಾಯದ ಪೀಠ ಆಗಬೇಕು. ತಮ್ಮ ಬಯೋಡೇಟಾ, ನಮ್ಮ ಅಧಿಕಾರಿಗಳು ಕೊಟ್ಟಿರೋ ಬಯೋಡೇಟಾದಲ್ಲಿ ನಿಮ್ಮ ಮನೆತನ ಪೊಲೀಸ್ ಪಟೇಲ್ ಮನೆತನ ಅಂತ ಇದೆ. ನೀವು ಜನಸ್ನೇಹಿ ಪೊಲೀಸ್ ಆಗಬೇಕು, ಪೊಲೀಸ್ ಪಟೇಲ್ ಅಲ್ಲ, ಜನಸ್ನೇಹಿ ಪೊಲೀಸ್ ಆಗಿ ಆ ಸ್ಥಾನದಲ್ಲಿ ಪಾಟೀಲ್ ಪಾಟೀಲ್ ಅಂತ ಹಾಕವ್ರು, ಇಲ್ಲಿ ಪಟೇಲ ಹಾಕಿದ್ದಾರೆ. ಅದರಿಂದ ಜನಸ್ನೇಹಿ ಆಗಿ ನೀವು ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಈ ವಿರೋಧ ಪಕ್ಷ ಅನ್ನೋದು ನಾವು ಜನ ನಮ್ಮನ್ನು ಆಯ್ಕೆ ಮಾಡಿರೋದು ಸರ್ಕಾರದ ವಿರುದ್ಧವಾಗಿ ಮಾತಾಡೋಕ್ಕೆ. ಸರ್ಕಾರವನ್ನು ಹೋಗ್ಲಕ್ಕೆ ನಮ್ಮನ್ನೇನು ಇಲ್ಲಿ ಆಯ್ಕೆ ಮಾಡಿಲ್ಲ, ನಮ್ಮನ್ನು ಸರ್ಕಾರದ ವಿರುದ್ಧವಾಗಿಯೇ ನಾವು ಮಾತಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ನಾವು ಏನೇ ಮಾತಾಡಿದ್ರು ಅದು ಅಶೋಕ ಮಾತಾಡ್ತಾ ಇದ್ದಾರೆ, ಬಿಜೆಪಿಯವ್ರು ಮಾತಾಡ್ತಾ ಇದ್ದಾರೆ ಅಂತ ಆಗಬಾರ್ದು. ಅದು ಜನರ ಭಾವನೆಗಳೇನಿದೆ ಅದನ್ನು ನಾವು ಮಾತಾಡ್ತಾ ಇದ್ದೀರಿ ಅಷ್ಟೇ. ಏನು ಬರ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಅದರಲ್ಲಿ ಇಂಡಿವಿಜುವಲ್ ನಮ್ಮ ಪಾರ್ಟಿದು ಅನ್ನೋ ಸಂಬಂಧ ಇರಲ್ಲ. ನಾವು ಜನರ ಪರವಾಗಿ ನಾವು ಮಾತಾಡ್ತಾ ಇದ್ದೀರಿ. ಅದರಿಂದ ನೀವು ಈ ಸಭಾಧ್ಯಕ್ಷತೆ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ, ನಿಮ್ಮದೇ ಹೆಸರನ್ನು ಒಂದು ಛಾಪನ್ನು ಮೂಡುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡಿ. GS ಪಾಟೀಲ್ ಅಂತ ಅಂದರೆ ಒಂದು ಹೆಸರಾಗಬೇಕು. ಆ ಸ್ಥಾನದಲ್ಲಿ ಕೂತಾಗ GS ಪಾಟೀಲ್ ಅಂತ ಒಬ್ಬರಿದ್ದರು, ಈ ರೀತಿ ಅವರ ನಡವಳಿಕೆ ಇತ್ತು ಅನ್ನೋ ಒಂದು ಹೆಸರನ್ನು ಕೂಡ ತಾವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಕೊನೆಯದಾಗಿ ನಿಮ್ಮ ಪೀಠ ಪಕ್ಷಕ್ಕಿಂತ ಎತ್ತರವಾಗಿರಬೇಕು, ನಿಮ್ಮ ತೀರ್ಪು ವ್ಯಕ್ತಿಗಿಂತ ಮೇಲಿರಬೇಕು, ನಿಮ್ಮ ನಡೆ ಅಧಿಕಾರಕ್ಕಿಂತ ಶ್ರೇಷ್ಠವಾಗಿರಬೇಕು ಅನ್ನೋ ಮಾತು. ನಿಮ್ಮ ಪೀಠ ಯಾವುದೇ ಲೆಟ್ರೆಡ್ ನೆರಳು ಇರಬಾರ್ದು ಮತ್ತು ಸಂವಿಧಾನದ ನೆರಳು ಮಾತ್ರ ಇರಬೇಕು. ನಿಮ್ಮ ಪೀಠದ ಮೇಲೆ ಪಕ್ಷದ ಲೆಟ್ರೆಡ್ ನೆರಳಿರಬಾರ್ದು, ಸಂವಿಧಾನದ ನೆರಳಿರಬೇಕು ಅನ್ನೋ ಆಶಯವನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ನಿಮ್ಮ ಈ ಅವಧಿ ಯಶಸ್ವಿ ಆಗಲಿ, ನಿಮ್ಮ ಪೀಠ ನ್ಯಾಯಪೀಠವಾಗಲಿ, ಸದಾ ಕಾಲಕ್ಕೂ ಕರ್ನಾಟಕದ ಜನ ಜ್ಞಾಪಕ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಅವಧಿ ಶಾರ್ಟ್ ಆಗಿದೆ, ನಿಮಗೆ 1.5 ವರ್ಷ 1.25 ವರ್ಷ ಅವಧಿ ಶಾರ್ಟ್ ಇದೆ, ಆದರೆ ನಿಮ್ಮ ನಡೆ ಸ್ವೀಟ್ ಆಗಿರಲಿ. ಅವಧಿ ಶಾರ್ಟು, ನಿಮ್ಮ ನಡೆ ಸ್ವೀಟ್ ಆಗಿರಲಿ. ನಮ್ಮೆಲ್ಲ ವಿರೋಧ ಪಕ್ಷ, ನಾವು ಮತ್ತು ನಮ್ಮ ಎಲ್ಲ JDSನ ಎಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಘನತೆ ಗೌರವಗಳನ್ನು ಎತ್ತಿಡಿಯುವಂಥ ಆ ಪರಂಪರೆಯಿಂದ ಬಂದಿದ್ದೀರಾ. ನಮ್ಮ ಪೂರ್ತಿ ಸಹಕಾರ ನಿಮಗೆ ಸದಾ ಇರುತ್ತೆ ಅನ್ನೋ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.